ನಮ್ಮ ಹಾರ್ಟ್ ಹೆಲ್ದಿ ಆಗಿರಬೇಕು. ನಮ್ಮ ಹಾರ್ಟ್ ಹೆಲ್ದಿನೇ ಉಂಟು, ಆದರೆ ಕೆಲವೊಬ್ಬರಿಗೆ BP ನಾರ್ಮಲ್ ಇರಲ್ಲ, ಸ್ವಲ್ಪ ಕಮ್ಮಿ ಆ್ಯಂಡ್ ಸ್ವಲ್ಪ ಜಾಸ್ತಿ ಎಲ್ಲ ಇರುತ್ತೆ. ಇದು ನಾರ್ಮಲ್ ಆಗಿ ಮಾಡಲಿಕ್ಕೆ ಈ ಲೆಟಸ್ ಹೆಲ್ಪ್ ಮಾಡುತ್ತೆ. ನನ್ನ ಬರ್ಗರ್ ರೆಡಿ ಆಗಿದೆ ಗಾಯ್ಸ್. ಹಲೋ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಬರ್ಗರ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ನಾನು ಅಂಗಡಿಯಿಂದ ತಗೊಂಡು ಬಂದಿದ್ದೀನಿ. ಇದು ಸ್ವಲ್ಪ ದಪ್ಪ ಉಂಟು, ಹಾಗೆ ಇದಕ್ಕೆ 2 ಪೀಸ್ ಮಾಡ್ಕೊಳ್ತೀನಿ. ಟೋಟಲ್ ಈಗ 2 ಉಂಟು, ಅದರಲ್ಲಿ 4 ಪೀಸ್ ಮಾಡ್ಕೊಳ್ತೀನಿ. ಇವತ್ತು ಮಾರ್ಕೆಟಿಗೆ ಹೋಗುವಾಗ ನನಗೆ ಲೆಟಸ್ ಸಿಕ್ತು. ಇದು ನಮ್ಮ ಮಾರ್ಕೆಟಲ್ಲಿ ಫಸ್ಟ್ ಟೈಮ್ ಬಂದಿರೋದು, ಸೊ ಅದಕ್ಕೆ ನಾನು ತಗೊಂಡು ಬಂದೆ. ಇಲ್ಲಿ ನಾನು ಇದು ತಂದಿದ್ದು ಬರ್ಗರ್ ಮಾಡಲಿಕ್ಕೆ. ಬರ್ಗರ್ ಮಧ್ಯದಲ್ಲಿ ಇಟ್ಟು ತಿಂತಾರಲ್ಲ, ಅದು ಇದು. ಈ ಲೆಟಸಲ್ಲಿ ಇಷ್ಟು ಬೆನಿಫಿಟ್ ಉಂಟಂತ ನನಗೆ ಮನೆಗೆ ಬಂದಾದ್ಮೇಲೆ ಗೊತ್ತಾಗಿದ್ದು. ಒಳ್ಳೇದಾಯಿತು. ನಾನು ಫುಲ್ ಇದು ಬನ್ಸ್ ತಂದಿದ್ದೆ. ಒಂದು ಬನ್ಸಿಗೆ ನನಗೆ 50 ಕಾಸ್ಟ್ ಆಯಿತು. ಬೇರೆಯವರಿಗೆ ಜ್ವರ ಬಂದಿದ ತಕ್ಷಣ ನಮಗೆ ಬಂದ್ಬಿಡುತ್ತೆ, ಸ್ಪ್ರೆಡ್ ಆಗಿಬಿಡುತ್ತಲ್ವಾ, ಅದನ್ನು ಬೂಸ್ಟ್ ಮಾಡಲಿಕ್ಕೆ ಇದು ಲೀಫ್ ತುಂಬ ಹೆಲ್ಪ್ ಮಾಡುತ್ತೆ. 95% ನಮ್ಮ ಬಾಡಿನ ಡಿಹೈಡ್ರೇಷನಿಂದ ಕಾಪಾಡುತ್ತೆ. ಬೋನ್ಸ್ ಸ್ಟ್ರಾಂಗ್ ಆಗಿರೋಕ್ಕೆ ವಿಟಮಿನ್ K ಉಂಟು. ನಮ್ಮ ಕಣ್ಣಿಗೋಸ್ಕರ ವಿಟಮಿನ್ A ಉಂಟು. ಆ್ಯಂಡ್ ಮೇನಾಗಿ ನಮಗೆ ಬೇಕಿರೋದು ನಮ್ಮ ಹಾರ್ಟ್ ಹೆಲ್ತ್ ಆಗಿರ್ಬೇಕಂತ. ನಮ್ಮ ಹಾರ್ಟ್ ಹೆಲ್ದಿನೇ ಉಂಟು. ನನಗೆ ಕೆಮ್ಮು ಗೈಸ್. BP ನಾರ್ಮಲ್ ಇರಲ್ಲ, ಸ್ವಲ್ಪ ಕಮ್ಮಿ ಆ್ಯಂಡ್ ಸ್ವಲ್ಪ ಜಾಸ್ತಿ ಎಲ್ಲ ಇರುತ್ತೆ. ಇದು ನಾರ್ಮಲ್ ಆಗಿ ಮಾಡಲಿಕ್ಕೆ ಈ ಲೆಟಸ್ ಹೆಲ್ಪ್ ಮಾಡುತ್ತೆ. ಚಿಕನ್ನ ತೊಳ್ಕೊಂಡೆ, ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ ಪೌಡರ್ ಇದ್ರೆ ಹಾಕೊಳ್ಬೋದು. ನಾನು ಮಿಕ್ಸ್ ಮಸಾಲ ಹಾಕೊಂಡೆ, ಉಪ್ಪು ಮತ್ತು ಖಾರದ ಪುಡಿ ಹಾಕೊಂಡು ಸ್ವಲ್ಪ ಲಿಂಬೆ ನಿಂತ್ಕೊಂಡೆ. ಇದೆಲ್ಲ ಆದ್ಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡೆ. ಎರಡು ಮೊಟ್ಟೆನ ತಗೊಂಡಿದ್ದೀನಿ. ಎರಡು ಮೊಟ್ಟೆನ ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ಪೌಡರ್ ಉಂಟು, ಚಿಕನಿಗೆ ಹಾಕ್ತಾರಲ್ವಾ, ಅದು ಮೇಲೆ ಕ್ರಿಸ್ಪಿ ಆಗಿ ಬರಲಿಕ್ಕೆ. ನೀವು ಇಲ್ಲ ಅಂದರೆ ನೀವು ಇದು ಕಾರ್ನ್ಫ್ಲೇಕ್ಸ್ ಬರುತ್ತಲ್ವಾ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಫ್ರೈ ಬೇಕಿದ್ರೆ ಡೀಪ್ ಫ್ರೈ ಮಾಡ್ಬೋದು. ಅದು ಆಯಿಲ್ ಜಾಸ್ತಿ ಅಬ್ಸರ್ವ್ ಆಗುತ್ತಂತ ನಾನು ಪ್ಯಾನ್ ಫ್ರೈ ಮಾಡ್ತಾ ಇರೋದು. ಆಯಿಲ್ ನಾನೀಗ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಒಟ್ಕೊಂಡಿರೋದಿದು. ಆ್ಯಂಡ್ ಇದು ಪೌಡರ್ 20 ಮಿನಿಟ್ಸ್ ನಾನು ಬಿಟ್ಟಿದ್ದೆ. ಇದಕ್ಕೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟ್ ಹೀಗೆ ಮಾಡ್ಕೊಳ್ಬೇಕು, ಅವಾಗ ಇದ್ರದ್ದು ಎಲ್ಲ ಅಂಟ್ಕೊಳ್ಳುತ್ತೆ. ಇದು ಹಾಕಾದ್ಮೇಲೆ ಪಾನಿಗೆ ಹಾಕ್ಕೊಂಡ್ರೆ ಆಯಿತು. ಖಾಲಿ ಪ್ಲೇನ್ ಹಾಕ್ತಾ ಇದ್ದೀನಿ. ಒಂದು 2 3 4 5 6. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ದೊಡ್ಡ ದೊಡ್ಡ ಟೊಮೆಟೊ ತಗೊಳ್ಳಿ, ಅದು ರೌಂಡ್ ಆಗಿ ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ಹಾಗೆ ಈರುಳ್ಳಿ ಕೂಡ ತಗೊಂಡಿದ್ದೀನಿ 2. ದೊಡ್ಡ ದೊಡ್ಡ ಈರುಳ್ಳಿ ನಮ್ಮ ಮನೆಯಲ್ಲಿ ಇರ್ಲಿಲ್ಲ, ಚಿಕ್ಕದೇ ಉಂಟು, ಪರವಾಗಿಲ್ಲ, ಇದ್ರಲ್ಲೇ ಮಾಡ್ತೇನೆ. ಈ ಬನ್ನ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತೀನಿ.
ಬ್ರೆಡ್ನ ನಾನು ಈಗ ಇಟ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ. ಇದ್ರ ಮೇಲೆನೆ ಹಾಕೊಳ್ತೀನಿ, ಆವಾಗ ಸ್ವಲ್ಪ ಮೆಲ್ಟ್ ಆಗುತ್ತಲ್ವಾ. ಇಲ್ಲೇ ಮನೆಯಲ್ಲೇ ಮಾಡಿದ್ ನಾವು ಸ್ವಲ್ಪ ಸಾಸ್ ಅಂಡ್ ಮಯೋನೀಸ್ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಟೊಮೆಟೊ ಅಂಡ್ ಒಂದು ಈರುಳ್ಳಿ ಇಟ್ಕೊಳ್ತಾ ಇದ್ದೀನಿ. ಇನ್ನೂ 2 ಬಂದ ಮೇಲೆ ಲೆಟಸ್ ಇಟ್ಕೊಂಡೆ. ಅದಾದ್ಮೇಲೆ ನಾನು ಫ್ರೈ ಮಾಡ್ಕೊಂಡಿರೋ ಚಿಕನ್ ಇಟ್ಕೊಂಡೆ. ಈಗ ಅದನ್ನ ಕ್ಲೋಸ್ ಮಾಡ್ಕೊಂಡು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡೆ. ನನ್ನ ಬರ್ಗರ್ ರೆಡಿ ಆಗಿದೆ ಗಾಯ್ಸ್. ಇಷ್ಟು ಚೆನ್ನಾಗಿ ಬರುತ್ತಂತ ನನಗೆ ಗೊತ್ತೇ ಇರಲಿಲ್ಲ. ರಿಯಲಿ ವೆರಿ ಗುಡ್, ಟೇಸ್ಟು ತುಂಬ ಚೆನ್ನಾಗುಂಟು. ಲೆಟಸ್ ತೊಗೊಂಡಿದ್ದೀನಿ, ಇದನ್ನ ಕಟ್ ಮಾಡ್ಕೊಳ್ತೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಇದೆಲ್ಲ ಉಳ್ದಿತ್ತಂತ ಸಲಾದ್ ಮಾಡುವ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ನಾನು ಲೇಟಸ್ ಎಲ್ಲ ಕಟ್ ಮಾಡ್ಕೊಂಡು ಹಾಕೊಂಡೆ. ಅದಾದ್ಮೇಲೆ ಕುಕುಂಬರ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮುಂಚೆನೆ, ಅದು ಹಾಕೊಂಡೆ. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಕ್ಯಾರೆಟ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ಇದಕ್ಕೆ ಮೊಟ್ಟೆ ಕೂಡ ಹಾಕೊಳ್ತಾ ಇದ್ದೀನಿ. ಮೊಟ್ಟೆ ನೋಡಿ ಎಷ್ಟು ಗಲೀಜು ಕೊಟ್ಟಿದ್ದಾರೆ. ಮೊದಲೇ ಮನ್ಸರಿಲ್ಲ, ಇದ್ರಲ್ಲಿ ನಿನ್ ಕಾಟ ಬೇರೆ. ಮೊಟ್ಟೆ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಬಾಯ್ಲ್ ಆದ್ಮೇಲೆ ಸಿಪ್ಪೆ ತೆಗೆಯುವಾಗ ಅದ್ರದ್ದು ಚರ್ಮನೆ ಕಿತ್ ಬಂತಾಯ್ತಾ. ತಣ್ಣೀರು ಹಾಕೊಂಡಿರ್ಲಿಲ್ಲ, ಅದಕ್ಕೆ ಮೊಟ್ಟೆ ಸಿಪ್ಪೆ ಹಾಗೆ ಬಂದಿತ್ತು. ಅದಾದ್ಮೇಲೆ ನಾನು ಮೊಟ್ಟೆ ಎಲ್ಲ ಕಟ್ ಮಾಡಿಕೊಂಡೆ ಚಿಕ್ಕ ಚಿಕ್ಕದಾಗಿ. ಅಮ್ಮ ಯೆಲ್ಲೋ ಕಲರ್ ತಿನ್ನಲ್ಲ ಅಂತ ಹೇಳಿದರು, ಸೊ ಅದಕ್ಕೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕೊಳ್ಬೋದು, ಎಲ್ಲೋ ಒಳ್ಳೇದಾಗ್ತದೆ. ನಾನು ಮೊಟ್ಟೆ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಮೇಡ್ ಮಯೋನೀಸ್ ಇತ್ತು, ಇದನ್ನು ಸ್ವಲ್ಪ ಹಾಕೊಂಡು ನಾನು ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ಆ ಸಲಾದಿಗೆ ಈ ಮೊಟ್ಟೆನ ಹಾಕ್ಕೊಂಡೆ. ನಾನು ವಿನಿಗರ್ ಹಾಕ್ತಾ ಇದ್ದೀನಿ 1 ಸ್ಪೂನ್. ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡೆ ಆ್ಯಂಡ್ ಸ್ವಲ್ಪ ಕರ್ಡ್ ಹಾಕ್ಕೊಳ್ಬೇಕು. ಎಲ್ಲ ಆದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಸಲಾದ್ ರೆಡಿ ಆಯಿತು. ಆ ಯೆಲ್ಲೋ ಕಲರ್ ಉಳಿದಿದ್ದನ್ನ ನಾನು ಸಪ್ರೇಟ್ ಇಟ್ಕೊಂಡಿದ್ನಲ್ವಾ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಪೆಪ್ಪರ್ ಹಾಕ್ಕೊಂಡು ಆ ಯೆಲ್ಲೋನ ಮಧ್ಯದಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಇದಕ್ಕೂ ಒಂಥರ ವಾಸನೆ ಬರುತ್ತಂತ ಅಮ್ಮ ಹೇಳ್ತಿದ್ರು, ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂಡು ಈರುಳ್ಳಿ ಮತ್ತು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಚೆನ್ನಾಗುಂಟು. ಮೊಟ್ಟೆ ಹಾಕಿದ್ದಕ್ಕೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರ್ತುಂಟು. ಚೆನ್ನಾಗುಂಟು. ಸಪ್ರೇಟಾಗಿ ಎಲ್ಲೋ ತಿಂತಿದ್ದೀನಂತ ಫೀಲ್ ಬರಲ್ಲ. ಫ್ರೈ ಮಾಡಿದ್ದೀನಲ್ವಾ, ಚೆನ್ನಾಗುಂಟು. ಮುಂಚೆ ಎಲ್ಲ ನಾನು ಅನ್ಹೆಲ್ದಿ ತುಂಬ ತಿಂತಿದ್ದೆ ಆಯಿತಾ, ಆದರೆ ಈಗ ಹಾಗೆ ಅಲ್ಲ. ಜಾಸ್ತಿ ಅನ್ಹೆಲ್ದಿ ಫುಡ್ಸ್ ನಾನು ತಿನ್ನಲ್ಲ. ಹೆಲ್ದಿ ಫುಡ್ಸ್ ಇರೋದ್ರಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಸಹ ನನ್ನ ಜರ್ನಿಲಿ ನೀವು ಸಹ ಮೋಟಿವೇಟ್ ಆಗಿ ತಿನ್ನಿ, ಹೆಲ್ದಿಯಾಗಿರಿ. ಓಕೆ, ನನ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್. ನನ್ನ ವ್ಲಾಗ್ ಹೇಗಾಗುತ್ತಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಆ್ಯಂಡ್ ಓಕೆ, ಆ್ಯಂಡ್ ಅಂತ ಹೇಳಬಾರ್ದು ನಾನು ಇನ್ನು ಮುಂದೆ. ನನಗೆ ಇದು ಆ್ಯಂಡು ಸೊ ಮತ್ತು ಇದು ನೋಡಿ ಹೌಸ್ ಇಟ್ಕೊಂಡಿದ್ದಾರೆ. ಅಮ್ಮ ಈ ವಿಡಿಯೋಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಆಯಿತಾ, ನಾನು ಫೋರ್ಸ್ ಮಾಡಿ ಕರೆಯೋದು ಮತ್ತೆ ನಮಸ್ಕಾರ.